ನೋಡ್ತಾ ಇದ್ದೀರಲ್ಲ ಟ್ಯಾಂಕ್ ಹೇಗೆ ಕ್ಲೀನ್ ಆಗ್ತಾ ಇದೆ ಅಂತೇಳಿ. ಗಾಯ್ಸ್, ನಾವು ನಮ್ಮ ಮನೆಗಳಲ್ಲಿರುವ ಓವರ್ ಹೆಡ್ ಟ್ಯಾಂಕ್ಗಳನ್ನು ಸಾಮಾನ್ಯವಾಗಿ ಹೇಗೆ ಕ್ಲೀನ್ ಮಾಡ್ತೀವಿ? ಮೊದಲೇದಾಗಿ ಟ್ಯಾಂಕಲ್ಲಿರುವ ನೀರನ್ನು ಪೂರ್ತಿಯಾಗಿ ಖಾಲಿ ಮಾಡ್ಕೋತೀವಿ. ಆಮೇಲೆ ಯಾರಾದರೂ ಒಬ್ಬರು ಟ್ಯಾಂಕ್ ಒಳಗೆ ಹೋಗಿ ಅದರಲ್ಲಿರುವ ಕಸ, ಕಡ್ಡಿ, ಮಣ್ಣು ಇತ್ಯಾದಿಗಳನ್ನು ಚೆನ್ನಾಗಿ ತೊಳೆದು ಟ್ಯಾಂಕನ್ನು ಕ್ಲೀನ್ ಮಾಡ್ತೀವಿ ಗಾಯ್ಸ್. ಆದರೆ ಗಾಯ್ಸ್, ಇದು ತುಂಬಾ ಟೈಮ್ ಕನ್ಸ್ಯೂಮಿಂಗ್, ಹಾಗೆ ಪರಿಶ್ರಮನ ತುಂಬಾ ಬೇಕಾಗುತ್ತೆ, ಹಾಗೆ ನಮ್ಮ ವಾಟರ್ ಕೂಡ ವೇಸ್ಟ್ ಆಗೋಗುತ್ತೆ. ಇಷ್ಟೊಂದು ಕಷ್ಟಪಡದೆ, ನೀರು ಮತ್ತು ನಮ್ಮ ಎನರ್ಜಿಯನ್ನು ವೇಸ್ಟ್ ಮಾಡದೆ ಟ್ಯಾಂಕನ್ನು ಹೇಗೆ ಕ್ಲೀನ್ ಮಾಡ್ಬೋದು ಗೊತ್ತಾ? ಅದಕ್ಕಾಗಿ ಮನೆಯಲ್ಲೇ ಸಿಗುವಂಥ ಸಿಂಪಲ್ ಆದ ವಸ್ತುಗಳಿಂದ ನಾವೊಂದು ಟ್ಯಾಂಕ್ ಕ್ಲೀನರನ್ನು ರೆಡಿ ಮಾಡ್ಕೊಂಡಿದ್ದೇವೆ. ಈ ಟ್ಯಾಂಕ್ ಕ್ಲೀನರನ್ನು ಮಾಡೋಕ್ಕೆ ನಮಗೊಂದು ಕೂಲ್ ಡ್ರಿಂಕ್ ಬಾಟಲ್ ಬೇಕು, ಹಾಗೆ ಒಂದು 1/2 ಇಂಚ್ 5 ಫೀಟ್ PVC ಪೈಪ್ ಬೇಕು, ಹಾಗೆ ಸಾಧಾರಣ ಉದ್ದ ಇರುವ ಒಂದು ಹೋಸ್ ಪೈಪ್ ಬೇಕು. ಬನ್ನಿ ನೋಡೋಣ ಇದನ್ನ ಹೇಗೆ ರೆಡಿ ಮಾಡ್ಬೋದು ಅಂತೇಳಿ. ಗೈಸ್, ಸಿಂಪಲ್ ಆಗಿ ಒಂದು ಬಾಟಲ್ ಅನ್ನ ತಗೊಂಡಿದ್ದೇವೆ, ಅದನ್ನ ಕಟ್ ಮಾಡಿರ್ತೇವೆ ಇಂತಲ್ಲಿ. ಈ ಪೈಪ್ನ ತುದಿಗೆ ಈ ಬಾಟಲ್ ಅನ್ನ ಈ ರೀತಿಯಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಈ ಬಾಟಲ್ಗೆ ಈ ರೀತಿ ಗಮ್ ಟೇಪ್ ನಿಂದ ಟೈಟ್ ಆಗಿ ಫಿಕ್ಸ್ ಮಾಡಿರ್ತೇವೆ. ಪೈಪ್ನ ಇನ್ನೊಂದು ಭಾಗಕ್ಕೆ ಈ ಹೋಸ್ ಪೈಪ್ ಅನ್ನ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೇವೆ. ಇದಕ್ಕೂ ಸಹ ಟೇಪ್ ನಿಂದ ಟೈಟ್ ಮಾಡ್ತಾ ಇದ್ದೇವೆ. ನಾವು ಇದನ್ನ ಈ ರೀತಿಯಾಗಿ ಫಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೇವೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಗಾಳಿ ಹೋಗದೆ ಇರೋ ಹಾಗೆ ಏರ್ ಟೈಟ್ ಮಾಡಿ ಗಮ್ ಟೇಪ್ ಅನ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಈಗ ನಮ್ಮ ಟ್ಯಾಂಕ್ ಕ್ಲೀನರ್ ರೆಡಿ ಆಗಿರ್ತದೆ. ಇದರ ಡೆಮೋ ನೋಡೋಣ ಬನ್ನಿ. ಈ ಪೈಪ್ನ ಒಳಗೆ ಪೂರ್ತಿಯಾಗಿ ನೀರನ್ನು ಹಾಕೋಬೇಕು. ನಂತರ ಒಂದು ಕೈಯಿಂದ ಪೈಪ್ನ ತುದಿಯನ್ನು ಬ್ಲಾಕ್ ಮಾಡ್ಕೋಬೇಕು, ಇನ್ನೊಂದು ತುದಿಯನ್ನು ಟ್ಯಾಂಕ್ ಒಳಗೆ ಹಾಕಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ಟ್ಯಾಂಕ್ ಹೇಗೆ ಕ್ಲೀನ್ ಆಗ್ತಾ ಇದೆ ಅಂತೇಳಿ. ಟ್ಯಾಂಕಲ್ಲಿರುವ ಮಣ್ಣು ಹೇಗೆ ಹೊರಗೆ ಬರ್ತಾ ಇದೆ ಅಂತ ನೋಡ್ತಿರ್ಬೋದು ನೀವಿಲ್ಲಿ. ನೋಡ್ತಾ ಇದ್ದೀರಲ್ಲ ಟ್ಯಾಂಕ್ ಹೇಗೆ ಕ್ಲೀನ್ ಆಗ್ತಾ ಇದೆ ಅಂತೇಳಿ. ಪೈಪನ್ನು ಜಸ್ಟ್ ಟ್ಯಾಂಕಿನ ಸುತ್ತ ತಿರುಗಿಸ್ತಾ ಇದ್ರೆ ಆಯಿತು, ಮಣ್ಣೆಲ್ಲ ಹೊರಗೆ ಹೋಗ್ತಾ ಇರುತ್ತೆ. ಕಟ್ ಮಾಡ್ಕೊಂಡಿರುವ ಬಾಟಲ್ ಇಲ್ಲಿ ಬ್ರಷ್ ಥರ ಯೂಸ್ ಆಗ್ತಿದೆ ನೋಡಿ, ಮಣ್ಣೆಲ್ಲ ಹೇಗೆ ಕ್ಲೀನ್ ಮಾಡ್ತಾ ಇದೆ ಅಂತೇಳಿ. ನೋಡಿದ್ರಲ್ಲ, ಈ ಹೋಮ್ ಮೇಡ್ ಟ್ಯಾಂಕ್ ಕ್ಲೀನರಿಂದ ನಾವು ನಮ್ಮ ಟ್ಯಾಂಕನ್ನು ಎಷ್ಟು ಚೆನ್ನಾಗಿ ಹಾಗೆ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೊಂಡ್ವಿ ಅಂತೇಳಿ. ನೀವು ಕೂಡ ಮನೆಯಲ್ಲಿ ಇಂಥದ್ದೇ ಒಂದು ಟ್ಯಾಂಕ್ ಕ್ಲೀನರ್ನ ತಯಾರು ಮಾಡ್ಕೊಳ್ಳಿ. ಇದರಿಂದ ಟ್ಯಾಂಕನ್ನು ತುಂಬ ಚೆನ್ನಾಗಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀವಿ ಗೈಸ್ ಇಂಥದ್ದೇ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ವಂದೇ ಮಾತರಂ. Burning the bridge that keeps us
I'm here and I'm feeling exaggerated, that's what you assume. The story's over now, I must conclude. I am conflicted, watching where I step still.